ಭಾಗ 12 ಸತ್ಯನಾರಾಯಣ ಪೂಜೆ ಮುಗಿದು ನೆರೆಹೊರೆಯವರೆಲ್ಲ ಮಲ್ಲಿಕಾಳ ಸೀರೆ ಉಡೋ ನೈಪುಣ್ಯತೆಯನ್ನ, ಅವಳ ಮುಖದ ಮೇಲಿನ ಕಳೆಯನ್ನ ಕೊಂಡಾಡುತ್ತಾ ಹೋಗ್ತಾರೆ. ಅತ್ತೆ ಮಹಾದೇವಮ್ಮ ಮಾತ್ರ ತಾನು ಹಿಡಿದ ಅರಿದ ಸೀರೆಯ ಸಂಚು ಹೀಗೆ ಉಲ್ಟಾ ಆಯ್ತಲ್ವಾ ಅಂತ ಉರಿಯುವ ಕಣ್ಣುಗಳಿಂದ ಮಲ್ಲಿಕಾಳನ್ನ ದಿಟ್ಟಿಸುತ್ತಾ ತಮ್ಮ ರೂಮ್ ಒಳಗಡೆ ಹೋಗಿ ಬಾಗ್ಲನ್ನ ಹಾಕೊಳ್ತಾರೆ. ಅವತ್ತು ಸಂಜೆ ಮಲೆನಾಡಿನ ತಂಪಾದ ಗಾಳಿ ಬೀಸ್ತಾ ಇತ್ತು. ನಾನಿಯ ಈ ಭವ್ಯವಾದ ಅರಮನೆಯ ಸುತ್ತಲೂ ಹಸಿರು ಹಾಸಿದಂತಹ ಅಡಿಕೆ ತೋಟ ಇತ್ತು. ಸಾಲಾಗಿ ನಿಂತಿದ್ದ ಅಡಿಕೆ ಮರಗಳ ನಡುವೆ ಸೂರ್ಯ ಮುಳುಗ್ತಿದ್ದ ಆ ಸಂಜೆಯ ನೋಟ ಕಣ್ಣಿಗೆ ಹಬ್ಬ. ಮರಗಳ ಎಲೆಗಳ ಸದ್ದಿನ ನಡುವೆ ಹಕ್ಕಿಗಳ ಗೂಡಿಗೆ ಮರಳ್ತಾ ಇದ್ವು. ಮಲ್ಲಿಕಾ ಪೂಜೆಯ ಸೀರೆಯನ್ನ ಬದಲಾಯಿಸಿ ಒಂದು ಸರಳವಾದ ನೀಲಿ ಬಣ್ಣದ ಕಾಟನ್ ಚೂಡಿದಾರನ್ನ ಧರಿಸಿ ತಲೆಗೂದಲನ್ನ ಸಡಿಲವಾಗಿ ಬಿಟ್ಕೊಂಡು ತೋಟದ ನಡುವಿನ ಮಣ್ಣಿನ ಹಾದಿಯಲ್ಲಿ ಮೆಲ್ಲಗೆ ಹೆಜ್ಜೆ ಹಾಕ್ತಿದ್ಲು. ದಿನದಿಂದ ದಿನಕ್ಕೆ ಮನೆಯಲ್ಲಿ ತನಗೆ ಎದುರಾಗುತ್ತಿರುವ ಸವಾಲುಗಳು, ಅತ್ತೆಯ ಕಟು ಮಾತುಗಳು ಅವಳನ್ನು ಸ್ವಲ್ಪ ದಣಿಸಿತ್ತು. ಆಕೆ ಒಂದು ದೊಡ್ಡ ಅಡಿಕೆ ಮರಕ್ಕೆ ಹೊರಗೆ ನಿಂತು ಮಲೆನಾಡಿನ ತಂಗಾಳಿಯನ್ನ ಕಣ್ಣು ಮುಚ್ಚಿಕೊಂಡ್ಳು, ಆಸ್ವಾದಿಸುತ್ತ. ಇದೇ ಸಮಯದಲ್ಲಿ ಮರಗಳ ಮರೆಯಿಂದ ಮೆಲ್ಲನೆ ನಡೆದು ಬಂದನು ನಮ್ಮ ನಾಯಕ. 2 ಬಿಸಿ ಕಪ್ ಫಿಲ್ಟರ್ ಕಾಫಿಯ ತೋಟದ ತುಂಬೆಲ್ಲ ಹರಡಿತ್ತು. ನಾನಿ ಸದ್ದಿಲ್ಲದೆ ಮಲ್ಲಿಕಾಳ ಪಕ್ಕದಲ್ಲಿ ನಿಂತು ಒಂದು ಕಾಫಿ ಕಪ್ಪನ್ನು ಅವಳ ಕೆನ್ನೆಯ ಹತ್ತಿರ ತಂದಿದ್ದ. ಬಿಸಿ ಕಾಫಿ ತಾಗಿದ ತಕ್ಷಣ ಮಲ್ಲಿಕಾ ಕಣ್ಣು ಬಿಟ್ಟು ಆಶ್ಚರ್ಯದಿಂದ, ಅಯ್ಯೋ ಬಾಸ್, ನೀವಾ? ಏನ್ ಮಾಡ್ತಾ ಇದ್ದೀರಾ? ನಾನಿ ಸಣ್ಣದಾಗಿ ನಕ್ಕು ಅವಳ ಕಣ್ಣುಗಳನ್ನೇ ನೋಡುತ್ತಾ ಕಾಫಿ ಕಪ್ ಚಾಚ್ತಾನೆ. ಹಲೋ ಮಿಸ್ಸಸ್ ಮಲ್ಲಿಕಾ, ಇಡೀ ಹೈದರಾಬಾದ್ ಬಿಸ್ನೆಸ್ ಲೋಕವನ್ನು ನಡಗಿಸೋ ನಾನಿ ಇವತ್ತು ಕೇವಲ ನಿನಗೋಸ್ಕರ ಸ್ಪೆಷಲ್ ಫಿಲ್ಟರ್ ಕಾಫಿ ತಂದಿದ್ದೀನಿ. ಇವತ್ತು ಮನೆಯಲ್ಲಿ ನೀನು ತುಂಬ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ನಾನಿಯ ಕಣ್ಣುಗಳಲ್ಲಿ ಈ ಬಾರಿ ಯಾವುದೇ ಅಹಂಕಾರ ಇರಲಿಲ್ಲ, ಬದಲಿಗೆ ಪ್ರೀತಿ ಇತ್ತು. ಮಲ್ಲಿಕಾ ಕಾಫಿ ಈರಿ ಎಕ್ಸೈಟ್ ಆಗುತ್ತಾ ತೋಟದ ಹಸಿರನ್ನ ನೋಡಿ ಮುಗುಳ್ನಗುತ್ತಾ, ಥ್ಯಾಂಕ್ ಯು. ನಿಮ್ಮ ಅಮ್ಮ ಕೊಟ್ಟ ಅರಿದ ಸೀರೆಯ ಸಸ್ಪೆನ್ಸ್ ನಿಮಗೆ ಗೊತ್ತಿತ್ತಾ ಅಂತ ಕಣ್ಣು ಸಣ್ಣದು ಮಾಡಿ ಕೇಳಿದ್ರು. ನಾನಿ ಕಾಫಿ ಕಪ್ಪನ್ನು ಪಕ್ಕದ ಬೆಂಚ್ ಮೇಲಿಟ್ಟು ಮಲ್ಲಿಕಾಳ ತೀರ ಹತ್ತಿರ ಬಂದು ಮಲೆನಾಡಿನ ತಂಗಾಳಿಗೆ ಮಲ್ಲಿಕಾಳ ಮುಖದ ಮೇಲೆ ಬೀಳ್ತಿದ್ದ ಕೂದಲಿನ ಎಳೆಯನ್ನ ಮೆಲ್ಲನೆ ತನ್ನ ಕೈಯಿಂದ ಕಿವಿಗಿಂದೆ ಸರಿಸ್ತಾನೆ. ನಾನಿಯ ಬೆಚ್ಚಗಿನ ಸ್ಪರ್ಶಕ್ಕೆ ಮಲ್ಲಿಕಾಳ ಹೃದಯದ ಬಡಿತ ಒಂದೇ ಸಮನೆ ಜೋರಾಯಿತು. ಅವಳು ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡ್ಳು. ನಾನಿ ಅವಳ ಗಲ್ಲವನ್ನು ಮೆಲ್ಲನೆ ಎತ್ತಿ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಅತ್ಯಂತ ಭಾವನಾತ್ಮಕ ಹೇಳಿದ, ನನಗೆ ಗೊತ್ತಿರಲಿಲ್ಲ ಮಲ್ಲಿಕಾ, ಅಮ್ಮ ನಿನಗಾಗಿ ಮಾಡಬಾರ್ದಿತ್ತು. ಈ ನಾನಿ ಇಡೀ ಪ್ರಪಂಚದ ಮುಂದೆ ತಲೆ ಎತ್ತಿ ನಿಲ್ಬಹುದು, ಆದರೆ ನಿನ್ನ ಈ ಧೈರ್ಯ, ನಿನ್ನ ಸ್ವಾಭಿಮಾನದ ಮುಂದೆ ನಾನು ಸೋತು ಹೋಗ್ತೀನಿ. ನನ್ನ ಕ್ಷಮಿಸ್ಬಿಡು. ಅಮ್ಮ ಕೊಡೋ ನೋವಿಗೆ ನಾನು ಕಣ್ಣೀರು ಹಾಕಲ್ಲ. ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಈ ನಾನಿಗೆ ತಡೆಯೋಕ್ಕಾಗಲ್ಲ ಎಂದು ಮೆಲ್ಲನೆ ಮಲ್ಲಿಕಾಳನ್ನ ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಕೊಳ್ತಾನೆ. ಅಡಿಕೆ ತೋಟದ ಹಸಿರು ನೇಚರ್ ನಡುವೆ ಹಕ್ಕಿಗಳ ಚಿಲಿಪಿಲಿ ಸದ್ದಿನ ಮಧ್ಯೆ ಇಬ್ಬರ ನಡುವೆ ಇದ್ದ ಅಹಂಕಾರದ ಗೋಡೆ ಸಂಪೂರ್ಣವಾಗಿ ಕರಗೋಯ್ತು. ಮಲ್ಲಿಕಾ ಕೂಡ ನಾನಿಯ ಹೆಗಲ ಮೇಲೆ ತಲೆ ಇಟ್ಟು ಈ ಪ್ರಕೃತಿಯ ಮಡಿಲಿನಲ್ಲಿ ಇಡೀ ಪ್ರಪಂಚವನ್ನೇ ಮರೆತು ಹೋದ್ಲು. ಇಬ್ಬರ ನಡುವೆ ನಿಜವಾದ ಪ್ರೀತಿಯ ಹೊಸ ಅಧ್ಯಾಯ ಶುರುವಾಗುತ್ತೆ. ಆದರೆ ಈ ಮುದ್ದಾದ ರೋಮ್ಯಾನ್ಸನ್ನು ತೋಟದ ಮರಗಳ ಮರೆಯಲ್ಲಿ ನಿಂತು ಉರಿಯುವ ಕಣ್ಣುಗಳಿಂದ ನೋಡ್ತಾ ಇದ್ಲು ಅತ್ತೆ ಮಹಾದೇವಮ್ಮ. ಅವಳ ಕೈಯಲ್ಲಿದ್ದ ಪೂಜೆಯ ತಟ್ಟೆ ಕೋಪದಿಂದ ನಡುಗ್ತಿತ್ತು. ನಾನಿ, ನನ್ನ ಎತ್ತ ಮಗ ಇವತ್ತು ಈ ಹಳ್ಳಿಯ ಗಂಟಿಯ ಜಾಲಕ್ಕೆ ಬಿದ್ದು ನನಗೆ ಎದುರು ನಿಲ್ಲುವ ಹಾಗಾಗಿದ್ದಾನೆ. ಈ ಅಹಂಕಾರವನ್ನು ಮಣ್ಣು ಮುಗಿಸಿದ್ರೆ ನನ್ನ ಹೆಸರು ಮಹಾದೇವಮ್ಮ ಅಲ್ಲ. ಸುತ್ತಮುತ್ತಲಿನ ನೆರೆಹೊರೆಯ ಹೆಣ್ಣು ಮಕ್ಕಳೆಲ್ಲ ಮಲ್ಲಿಕಾಳನ್ನ ಮಾತನಾಡಿಸಲು ಮನೆಗೆ ಬಂದಿದ್ರು. ಮಲೆನಾಡಿನ ಹಳ್ಳಿಯ ಹೆಣ್ಣು ಮಕ್ಕಳು ಮಲ್ಲಿಕಾಳ ಹತ್ರ ಕುಳಿತು, ಮಲ್ಲಿಕಾ ನೀನು ತುಂಬ ಅದೃಷ್ಟವಂತೆ, ಕೋಟ್ಯಾಧಿಪತಿ ಗಂಡ ಸಿಕ್ಕಿದ್ದಾನೆ ಅಂತ ಹೊಗಳುತ್ತಾರೆ. ಇದೇ ಸಮಯಕ್ಕೆ ಸರಿಯಾಗಿ ಹಾಲ್ಗೆ ಎಂಟ್ರಿ ಕೊಟ್ಟ ಅತ್ತೆ ಮಹಾದೇವಮ್ಮ ಎಲ್ಲರ ಮುಂದೆ ಮಲ್ಲಿಕಾಳ ಕೆಳಗೆ ಮಾಡಿ ಮಾತಾಡಲು ಒಂದು ದೊಡ್ಡ ಪ್ಲ್ಯಾನನ್ನೇ ಮಾಡ್ತಾರೆ. ಅವರು ಜೋರಾಗಿ ನಗುತ್ತಾ, ಅಯ್ಯೋ ಬನ್ನಿ, ನೀವೇನು ಅವಳನ್ನು ಅದೃಷ್ಟವಂತೆ ಎಂದಿದ್ದೀರಾ, ಆದರೆ ನಾವು ಮನೆಗೆ ಬಂದ ಸೊಸೆ ಬರೀ ಆಫೀಸ್ ನೋಡಿದರೆ ಸಾಲದು, ಮನೆ ಕೆಲಸದಲ್ಲೂ ನಂಬರ್ 1 ಆಗಿರಬೇಕು. ಮಲ್ಲಿಕಾ, ಇವತ್ತಿನಿಂದ ಈ ಮನೆಯ ಇಡೀ ಕಸ ಹೊಡೆಯುವುದು, ನೆಲ ಒರೆಸೋದು ಮತ್ತು ನಮ್ಮ ತೋಟದ ಕೆಲಸದವರ ಜೊತೆ ನಿಂತು ಆ ಅಡಿಕೆ ಸುಲಿಯುವ ಕೆಲಸವನ್ನು ಕೂಡ ಮಾಡಬೇಕು. ಕೆಲಸದವರನ್ನು ಇವತ್ತಿನಿಂದ ರಜೆಯ ಮೇಲೆ ಕಳಿಸ್ತಾ ಇದ್ದೀನಿ ಅಂತ ಎಲ್ಲರ ಮುಂದೆ ಮಲ್ಲಿಕಾಳನ್ನು ಒಬ್ಬ ಕೆಲಸದವಳಂತೆ ಬಿಂಬಿಸಿ ಮರ್ಯಾದೆಯನ್ನು ತೆಗೆಯೋಕ್ಕೆ ಶುರು ಮಾಡಿದ್ರು. ಬಂದಿದ್ದ ಹೆಣ್ಣು ಮಕ್ಕಳೆಲ್ಲ ಆಶ್ಚರ್ಯದಿಂದ ಒಬ್ಬರ ಮುಖ ಒಬ್ಬ ನೋಡಿಕೊಂಡು, ಮಹಾದೇವಮ್ಮ ಸೊಸೆಗೆ ಇಷ್ಟೊಂದು ಹಿಂಸೆ ಕೊಡ್ತಾರೆ ಅಂತ ಅವರು ಅಂದ್ಕೊಂಡೇ ಇರಲಿಲ್ಲ. ಆದರೆ ಮಲ್ಲಿಕಾ ಧೃತಿಗಿಡಲಿಲ್ಲ. ಆಕೆ ಮೆಲ್ಲನೆ ಎದ್ದು ನಿಂತು ಅತ್ತೆಯ ಕಣ್ಣುಗಳನ್ನು ನೋಡಿ ತಣ್ಣಗೆ ಹೇಳಿದ್ಲು, ಸರಿ ಅತ್ತವ್ರೆ, ಕಷ್ಟಪಟ್ಟು ದುಡಿಯೋದು ಈ ಹಳ್ಳಿ ಹುಡುಗಿಗೆ ಹೊಸ್ತೇನಲ್ಲ. ತೋಟದ ಕೆಲಸನೂ ಮಾಡ್ತೀನಿ, ಮನೆಯಲ್ಲೂ ಕೆಲಸ ಮಾಡ್ತೀನಿ ಅಂತ ಸವಾಲನ್ನು ಸ್ವೀಕರಿಸಿದ್ಲು. ಆದರೆ ಅಸಲಿ ಟ್ವಿಸ್ಟ್ ಕಾದಿದ್ದೆ ಅಲ್ಲಿ.
ಮಲ್ಲಿಕಾ ತೋಟದಲ್ಲಿ ಕಸ ಹೊಡೆಯಲು ಪೊರಕೆ ಕೈಗೆತ್ಕೊಂಡಾಗ ಆಫೀಸಿಗೆ ಹೊರಡಲು ಐಷಾರಾಮಿ ಸೂಟ್ ಧರಿಸಿ ಕಾರ್ ಹತ್ತಲು ಬಂದ ನಾನಿ ಇದನ್ನು ನೋಡ್ತಾನೆ. ತನಗೆ ಜೀವ ಕೊಟ್ಟ ಹೆಂಡತಿ ತೋಟದಲ್ಲಿ ಕಸ ಹೊಡೆಯುತ್ತಿರುವುದು ಕಂಡು ಅವನಿಗೆ ತಡೆಯೋಕೆ ಸಾಧ್ಯವಾಗುವುದಿಲ್ಲ. ಅವನು ತಕ್ಷಣವೇ ತನ್ನ 5 ಕೋಟಿ ಕೋಟನ್ನು ಕಳಚಿ ಕಾರಿನ ಸೀಟಿನ ಮೇಲಿಟ್ಟು ಅಮ್ಮನಿಗೆ ಕಾಣುವ ಹಾಗೆ ನೇರವಾಗಿ ತೋಟಕ್ಕೆ ಬಂದು ಮಲ್ಲಿಕಾಳ ಕೈಯಲ್ಲಿದ್ದ ಪೊರಕೆಯನ್ನು ತಾನೇ ಕಿತ್ಕೊಂಡು ತಾನೂ ಕಸ ಹೊಡೆಯಲು, ಅಡಕೆ ಸಿಪ್ಪೆ ಸುಲಿಯಲು ಹೆಂಡತಿಯ ಪಕ್ಕದಲ್ಲೇ ನೆಲದ ಮೇಲೆ ಕುಳಿತುಕೊಳ್ತಾನೆ. ಮಲ್ಲಿಕಾ ಶಾಕ್ ಆಗಿ, ಅಯ್ಯೋ ಬಾಸ್, ಏನಿದು, ನಿಮ್ಮ ಸೂಟ್ ಹಾಳಾಗುತ್ತೆ ಬಿಡಿ, ನಿಮ್ಮ ಅಮ್ಮ ನೋಡಿದರೆ ಮಹಾಭಾರತವೇ ಆಗುತ್ತೆ ಅಂತ ಪಿಸುಗುಟ್ಟಿದ್ಲು. ನಾನು ಅಡಿಕೆ ಸುಲಿಯುತ್ತಲೇ ಕಣ್ಣು ಹೊಡೆದು ಜೋರಾಗಿ ಹೇಳ್ತಾನೆ ನಾನಿ, ಮಹದೇವಮ್ಮನಿಗೆ ಕೇಳಿಸುವ ಹಾಗೆ. ನೋಡಿದರೆ ನೋಡಲಿ ಮಲ್ಲಿಕಾ, ಆಫೀಸ್ನಲ್ಲಿ ನೀನು ನನ್ನ ಮ್ಯಾನೇಜರ್ ಇರ್ಬೋದು, ಆದರೆ ಮನೆಯಲ್ಲಿ ನಾನು ನಿನ್ನ ಅಸಿಸ್ಟೆಂಟು. ಹೆಂಡತಿಯ ಕಷ್ಟದಲ್ಲಿ ಭಾಗಿಯಾಗೋಕ್ಕೆ ಈ ನಾನಿಗೆ ಯಾವುದೇ ಹೀಗೋ ಇಲ್ಲ ಅಂತ ಹೇಳ್ಬಿಡ್ತಾನೆ. ಮನೆಯ ಮಹಡಿಯ ಬಾಲ್ಕನಿಯಿಂದ ಇದನ್ನು ನೋಡಿದ ಅತ್ತೆ ಮಹದೇವಮ್ಮಳಿಗೆ BP ಎತ್ತಿಗೆ ಏರ್ಬಿಡ್ತು. ತಾನು ಸೊಸೆಯನ್ನು ಕೀಳಾಗಿ ಕಾಣಬೇಕು ಅಂದ್ಕೊಂಡ್ರೆ ಮಗನೇ ಅವಳ ಕಾಲಿಗೆ ಬಿದ್ದು ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಅವಳ ಮರ್ಯಾದೆ ಹರಾಜಾಗ್ತಿತ್ತು. ಆದರೆ ಇವರಿಬ್ಬರ ಈ ಮುದ್ದಾದ ಸಂಸಾರಕ್ಕೆ ಬೆಂಕಿ ಹಚ್ಚಲು ಆ ಕಪಟಿ ಲಕ್ಷ್ಮಿ ಈಗ ಹೊಸ ಕೆಟ್ಟ ದಾರಿಯನ್ನು ಹಿಡಿದಿದ್ದಾಳೆ. ಅವಳು ನಾನಿಯ ಅಳಿಯ PA ಜೊತೆ ಸೇರಿ ನಾನಿ ನನ್ನನ್ನು ರೆಸಾರ್ಟ್ ರೂಮ್ನಲ್ಲಿ ಕೆಟ್ಟದಾಗಿ ಬಳಸ್ಕೊಂಡ ಅಂತ ಬಿಂಬಿಸುವ ಒಂದು ಭೀಕರ ನಕಲಿ ವಿಡಿಯೋ ಮತ್ತು ಫೋಟೋಸ್ಗಳ ಬಾಂಬನ್ನು ಸಿದ್ಧಪಡಿಸ್ತಿದ್ಲು. ಆ ಬಾಂಬಿನ್ನು ಕೆಲವು ದಿನಗಳಲ್ಲಿ ಇಡೀ ಹೈದರಾಬಾದ್ ಮೀಡಿಯಾ ಮುಂದೆ ಎಕ್ಸ್ಪ್ಲೆಂಡೆಡ್ ಆಗಲು ರೆಡಿಯಾಗಿತ್ತು. ಅಡಿಕೆ ತೋಟದಲ್ಲಿ ನಾನಿ ತನಗೆ ಹೆಲ್ಪ್ ಮಾಡುತ್ತಾ ಅಮ್ಮನಿಗೆ ಕೇಳಿಸುವ ಹಾಗೆ ಕೊಟ್ಟ ಖಡಕ್ ಉತ್ತರ ಮಲ್ಲಿಕಾಳ ಮನಸ್ಸನ್ನು ಪೂರ್ತಿಯಾಗಿ ಕರಗಿಸ್ಬಿಡ್ತು. ಇಬ್ಬರ ಜೊತೆಯಾಗಿ ಕೆಲಸ ಮುಗಿಸಿ ಕೈ ಹಿಡಿದು ಹಸನ್ಮುಖಿಯಾಗಿ ಮನೆಯೊಳಗೆ ಬರುತ್ತಿರುವುದನ್ನು ಕಂಡ ಅತ್ತೆ ಮಹದೇವಮ್ಮ ಕೋಪದಿಂದ ಸೋಫಾ ಮೇಲಿದ್ದ ಕುಶಾನನ್ನು ನೆಲಕ್ಕೆ ಬಡಿದ್ರು. ಅವರ BP ನೆತ್ತಿಗೇರ್ತು. ತಾನು ಸೊಸೆಯನ್ನು ಇಡೀ ಊರಿನ ಹೆಣ್ಣು ಮಕ್ಕಳ ಮುಂದೆ ಕೀಳಾಗಿ ಮಾಡಬೇಕು ಅನ್ನೋ ಅವಳ ಮರ್ಯಾದೆ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ಇಲ್ಲಿ ಮಗನೇ ಅವಳ ಸೌಂದರ್ಯಕ್ಕೆ ಗುಟ್ಟಾಗಿ ಗುಣಕ್ಕೆ ದಾಸನಾಗಿ ಅವಳ ಜೊತೆ ನಿಂತಿದ್ದಾನಲ್ಲ ಅಂತ ಅತ್ತೆಗೆ ತಡ್ಕೊಳಕ್ಕಾಗಲ್ಲ. ಅದೇ ದಿನ ಸಂಜೆ ಅತ್ತೆ ಮಹದೇವಮ್ಮ ರೂಮ್ನಲ್ಲಿ ಒಬ್ಬರೇ ಕುಳಿತು ಕಣ್ಣೀರು ಹಾಕುತ್ತಾ ದ್ವೇಷದಿಂದ ನಡುಗ್ತಿದ್ದಾಗ ಅವರ ಫೋನಿಗೆ ಒಂದು ಕಪಟಿ ಲಕ್ಷ್ಮಿಯ ಕರೆ ಬರುತ್ತೆ. ಲಕ್ಷ್ಮಿ ಫೋನಲ್ಲಿ ಅತ್ಯಂತ ಕಟುವಾಗಿ ನಗುತ್ತಾ, ಏನಾಂಟಿ, ನಿನ್ನ ಮಗ ಹಳ್ಳಿಯ ಗಂಟಿಯ ಜೊತೆ ಕಾಲಿಗೆ ಬಿದ್ದು ಅಡಿಕೆ ಸುಲಿತಾ ಇದ್ದಾನಾ? ನಿಮ್ಮ ಮರ್ಯಾದೆ ಹರಾಜಾಗ್ತಿದ್ಯಾ? ಎಷ್ಟು ದಿನ ಅಂತ ನೋಡ್ಕೊಂಡು ಕೂರ್ತೀರಾ? ಅತ್ತೆ ಉರಿಯುತ್ತಿರುವ ಹೊಟ್ಟೆಗೆ ಮತ್ತಷ್ಟು ತುಪ್ಪ ಸುರಿದ್ಲು. ಮಹದೇವಮ್ಮ ಅಲ್ಲು ಕೊಚ್ಚುತ್ತಾ, ಲೇ ಲಕ್ಷ್ಮಿ, ಸಾಕು ಮಾಡಿ ನಿನ್ನ ಚುಚ್ಚುಮಾತು. ನನ್ನ ಮಗ ನನ್ನ ಕೈಯಿಂದ ಸಂಪೂರ್ಣವಾಗಿ ತಪ್ಪು ಹೋಗ್ತಿದ್ದಾನೆ. ಆ ಮಲ್ಲಿಕಾ ಇಡೀ ಮನೆಗೆ ಮಹಾರಾಣಿ ಥರ ಆಡಳಿತ ಮಾಡ್ತಾ ಇದ್ದಾಳೆ. ಅವಳನ್ನು ಈ ಮನೆಯಿಂದ ಆಚೆ ಹಾಕೋಕ್ಕೆ ನಿನ್ನ ಹತ್ರ ಏನಾದರೂ ದಾರಿ ಇದ್ದರೆ ಹೇಳೇ, ಮರ್ಯಾದೆಯಿಂದ ಹೇಳು. ಲಕ್ಷ್ಮಿ ತನ್ನ ಕಾರಿನ ಸ್ಟೇರಿಂಗನ್ನು ಗಟ್ಟಿಯಾಗಿ ಹಿಡಿದು ನಗುತ್ತಾ, ಆಂಟಿ, ನೀವು ಕೊಡುವ ಈ ಚಿಲ್ಲರೆ ಕಸ ಹೊಡೆಯುವ, ಅಡುಗೆ ಮಾಡುವ ಟಾಸ್ಕ್ಗಳಿಂದ ಮಲ್ಲಿಕಾಳನ್ನು ಮುಗಿಸೋಕೆ ಆಗಲ್ಲ. ಅವಳ ಪ್ರೀತಿಯ ಆಕಾಶ ಮುಟ್ಟಿದೆ. ಅಲ್ಲಿಂದ ಅವಳನ್ನು ಕೆಳಗೆ ಬೀಳಿಸೋಕೆ ನಾನೊಂದು ಕರಾಳವಾದ ಕೆಟ್ಟ ದಾರಿಯನ್ನು ಹುಡುಕಿದ್ದೀನಿ. ನಾನಿನ್ನು ಕೆಲವೇ ದಿನಗಳಲ್ಲಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ. ನಾನು ನನ್ನ ರೆಸಾರ್ಟ್ ರೂಮ್ನಲ್ಲಿ ಬೆದರಿಸಿ ಕೆಟ್ಟದಾಗಿ ಬಳಸಿ ಬಿಸಾಡ್ದ ಅಂತ ಇಡೀ ಜಗತ್ತಿನ ಮುಂದೆ ಮೀಡಿಯಾ ಮುಖಾಂತರ ಸಾಬೀತು ಮಾಡ್ತೀನಿ. ಇಡೀ ಸಮಾಜ ನಿಮ್ಮ ಮಗನ ಮುಖಕ್ಕೆ ಥೂ ಅಂತ ಒಗೆಯುವಾಗ ಅದೇ ಮಲ್ಲಿಕಾನೇ ನಿಮ್ಮ ಮಗನನ್ನು ವಂಚಕ ಅಂತ ಕಾಲಿನಿಂದ ಒದ್ದು ಮನೆಯನ್ನು ಬಿಟ್ಟು ಹೋಗ್ತಾಳೆ. ನಾನು ಮಾಡೋ ಪ್ಲ್ಯಾನ್ಗೆ ನೀವು ಸಾಕ್ಷಿ ಹೇಳಬೇಕಷ್ಟೇ ಎಂದು ತನ್ನ ಭೀಕರ ಸಂಚನ್ನು ವಿವರಿಸಿದ್ಲು. ಮಹಾದೇವ ಒಂದು ಕ್ಷಣ ಮಗನ ಇಮೇಜನ್ನೇ ಹಾಳಾಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಸೊಸೆಯ ಮೇಲಿರುವ ಕಟು ದ್ವೇಷ ಅವರ ಕಣ್ಣನ್ನು ಮರೆಸಿತು. ಸರಿ ಲಕ್ಷ್ಮಿ, ಆ ಮಲ್ಲಿಕಾ ಈ ಮನೆ ಬಿಟ್ಟು ತೊಲಗಿದ್ರೆ ಸಾಕು, ನಾನು ನಿನ್ನ ಜೊತೆ ಕೈ ಜೋಡಿಸೋಕೆ ರೆಡಿ ಇದ್ದೀನಿ ಎಂದು ಮತ್ತೆ ಇಬ್ಬರು ಕರಾಳ ಒಪ್ಪಂದ ಮಾಡ್ಕೊತಾರೆ. ದಿನಗಳು ಉರುಳಿದ್ವು. ಮನೆಯಲ್ಲಿ ನಾನಿ ಮತ್ತು ಮಲ್ಲಿಕಾ ನಡುವಿನ ಪ್ರೀತಿ ದಿನದಿಂದ ದಿನಕ್ಕೆ ಗಟ್ಟಿ ಆಗ್ತಾ ಇದೆ. ನಾನಿ ಕಚೇರಿಯಿಂದ ಬರುವಾಗ ಮಲ್ಲಿಕಾಗೆ ಮಲ್ಲಿಗೆ ಹೂವು ತಂದ ಮುಡಿಸ್ತಾ ಇದ್ದ. ಇಬ್ಬರು ತೋಟದ ನಡುವೆ ಕೈ ಹಿಡಿದು ಸುತ್ತಾಡ್ತಾ ಇದ್ರು. ಹಳ್ಳಿಯ ನೇಚರನ್ನು ಆಸ್ವಾದಿಸ್ತಾ ಇದ್ರು. ಮಲ್ಲಿಕಾ ತನಗೆ ಸಿಕ್ಕ ಈ ಮುದ್ದಾದ ಗಂಡ ಮತ್ತು ಸಂಸಾರವನ್ನು ನೋಡಿ ತಾನು ಜಗತ್ತಿನಲ್ಲಿ ಅತ್ಯಂತ ಸುಖಿ ಅಂತ ಭಾವಿಸ್ತಿದ್ಲು. ಆದರೆ ಆಕೆ ಗೊತ್ತಿರಲಿಲ್ಲ ತನ್ನ ತಲೆ ಮೇಲೆ ಅತಿ ದೊಡ್ಡ ಸಿಡಿಲು ಬಡಿಯೋಕೆ ಸಿದ್ಧ ಆಗಿದೆ ಅಂತ. ಒಂದಿನ ಬೆಳಗ್ಗೆ ಹಕ್ಕಿಗಳ ಚಿಲಿಪಿಲಿ ಅಂತಿದೆ ಪ್ರಶಾಂತವಾದ ವಾತಾವರಣ. ನಾನಿಯ ಅರಮನೆಯಂತಹ ಮನೆಯ ಮುಂದೆ ಇದ್ದಕ್ಕಿದ್ದಂತೆ 10 ನ್ಯೂಸ್ ಚಾನೆಲ್ಗಳು, ಒಬಿ ವ್ಯಾನ್ಗಳು ಬಂದು ಲೈನ್ಲಾಗಿ ನಿಂತ ಇದೆ. ನೂರಾರು ಮೀಡಿಯಾದ ಕ್ಯಾಮ್ರಾಗಳು, ಮೈಕ್ಗಳು, ವರದಿಗಾರರು ಮನೆಯ ಗೇಟಿನ ಮುತ್ತಿಗೆ ಹಾಕ್ತಿದ್ದಾರೆ. TV ಸ್ಕ್ರೀನ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಕಾಳ್ಗಿಚ್ಚಿನಂತೆ ಹರಡಲಾರಂಭಿಸಿತು. ಬ್ರೇಕಿಂಗ್ ನ್ಯೂಸ್: ಹೈದರಾಬಾದ್ನ ಬಿಲಿಯನರ್ ಉದ್ಯಮಿ ನಾನಿ ಅಸಲಿ ಮುಖವಾಡ ಕಳಚಿದ ಲಕ್ಷ್ಮಿ
ಮದುವೆಯಾಗುವುದಾಗಿ ನಂಬಿಸಿ ರೆಸಾರ್ಟ್ ರೂಮ್ನಲ್ಲಿ 3 ವರ್ಷ ಕೆಟ್ಟದಾಗಿ ಬಳಸಿಕೊಂಡ ನಾನಿ. ಹನಿಮೂನ್ ಬೇಡ, ಮೇಲಿರುವ ನಕಲಿ ವಿಡಿಯೋ, ರೊಮ್ಯಾಂಟಿಕ್ ಚಾಟ್ಗಳ ಭೀಕರ ಸಾಕ್ಷಿ ಮೀಡಿಯಾ ಮುಂದೆ ಬಹಿರಂಗ. ಸುದ್ದಿ ತಿಳಿಯುತ್ತಿದ್ದಂತೆ ನಾನಿ ಮತ್ತು ಮಲ್ಲಿಕಾ ಆಘಾತದಿಂದ ಹಾಲ್ಗೆ ಓಡ್ಬರ್ತಾರೆ. ಅಷ್ಟರಲ್ಲಿ ಗೇಟ್ ಮುರಿದುಕೊಂಡು ಲಕ್ಷ್ಮಿ ಇಡೀ ಹೈದರಾಬಾದ್ ಪ್ರೆಸ್ ಮತ್ತು ಮೀಡಿಯಾದವರನ್ನ ಕರ್ಕೊಂಡು ತೋಟದ ಹಾದಿಯ ಮೂಲಕ ನೇರವಾಗಿ ಮನೆಯ ಹಾಲ್ ಒಳಗೆ ನುಗ್ಗಿದ್ದಾಳೆ. ಲಕ್ಷ್ಮಿಯ ಕಣ್ಣುಗಳಲ್ಲಿ ರೋಷ, ಆವೇಶ, ಕೃತಕ ಕಣ್ಣೀರು. ಆಕೆ ಮಾಧ್ಯಮಗಳ ಕ್ಯಾಮರಾ ಮುಂಭಾಗದಲ್ಲೇ ಅಳುತ್ತಾ ನಾನಿಯ ಮುಖಕ್ಕೆ ಬೆರಳು ತೋರಿಸಿ ಕಿರ್ಚಾಡಿದ್ಲು. ನೋಡಿ, ಇಡೀ ಕರ್ನಾಟಕ, ಹೈದರಾಬಾದ್ ಜನರೇ ನೋಡಿ, ಈತನ ಅಸಲಿ ಮುಖವನ್ನ. ಒಬ್ಬ ಬಡ ಹೆಣ್ಣಾದ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ನಂಬಿಸಿ ರೆಸಾರ್ಟ್ಗಳಿಗೆ ಕರ್ಕೊಂಡು ಹೋಗಿ ನನ್ನನ್ನು ಕೆಟ್ಟದಾಗಿ ಬಳಸ್ಕೊಂಡು ಈಗ ಈ ಹಳ್ಳಿ ಹುಡುಗಿ ಮಲ್ಲಿಕಾನ ತಂದು ಮದುವೆ ಆಗಿದ್ದಾನೆ. ನನಗೆ ನ್ಯಾಯ ಬೇಕು ಅಂತ ದೊಡ್ಡ ಐಡ್ರಾಮವನ್ನೇ ಶುರು ಮಾಡಿದ್ಲು. ಮಾಧ್ಯಮದವರು ನಾನಿಯ ಮುಖದ ಮುಂದೆ ಮೈಕ್ ಹಿಡಿದು ಮಾತನಾಡಿ, ನಾನಿ, ನೀವು ನಿಜಕ್ಕೂ ಒಬ್ಬ ಹೆಣ್ಣಿನ ಬದುಕನ್ನ ಲೂಟಿ ಮಾಡಿದ ವಂಚಕನ? ಈ ವಿಡಿಯೋದಲ್ಲಿ ಇರೋದು ನೀವೇನಾ ಅಂತ ರಾಕ್ಷಸ ಥರ ಪ್ರಶ್ನೆಗಳ ಸುರಿಮಳೆಗೈದ್ರು. ನಾನಿ ತಾನು ನಿರಪರಾಧಿ ಅಂತ ಕಿರುಚಾಡಿದ್ರು ಕೂಡ ಲಕ್ಷ್ಮಿ ಸೃಷ್ಟಿಸಿದ್ದ ಆ ತಾಂತ್ರಿಕ ನಕಲಿ ವಿಡಿಯೋ ಮತ್ತು ಚಾಟ್ಗಳು ಎಷ್ಟು ಪರ್ಫೆಕ್ಟ್ ಆಗಿದ್ವು ಅಂದರೆ ಯಾರೂ ಅವನ ಮಾತನ್ನ ನಂಬೋಕೆ ಸಿದ್ಧ ಇಲ್ಲ. ನಾನಿ ಆಪಾದನೆಯ ಭಾರಿ ತಡೆಯಲಾರದೆ ತಲೆ ಬಗ್ಗಿಸಿ ನಿಂತು ಬಿಟ್ಟ. ಲಕ್ಷ್ಮಿ ವಿಜಯದ ನಗೆ ಬೀರುತ್ತಾ ಮಲ್ಲಿಕಾಳ ಹತ್ತಿರ ಬಂದು ಕೀಳಾಗಿ ನಕ್ಲು. ಏನೇ ಮಲ್ಲಿಕಾ, ನಿನ್ ಗಂಡ ದೇವತಾ ಮನುಷ್ಯ ಅಂದರೆ ತುಂಬ ಮೆರೆಸ್ತಾ ಇದ್ದೆ ಅಲ್ವಾ? ಇವತ್ತಿನಿಂದ ನಿನ್ನ ಒಬ್ಬ ಕೆಟ್ಟ ಮನುಷ್ಯನ ಹೆಂಡತಿ ಇಡೀ ಸಮಾಜದಲ್ಲಿ ನಿಮ್ಮ ಮುಖಕ್ಕೆ ಹುಗಿಯುತ್ತೆ. ಮರ್ಯಾದೆ ಇದ್ರೆ ಇವತ್ತೇ ಈ ವಂಚಕನಿಗೆ ಡೈವೋರ್ಸ್ ಕೊಟ್ಟು ಈ ಮನೆ ಬಿಟ್ಟು ತೊಲಗ್ಬಿಡು ಅಂತ ಇಡೀ ಜಗತ್ತಿನ ಮುಂದೆ ಮಲ್ಲಿಕಾಳ ಮರ್ಯಾದೆಯನ್ನ ಹರಾಜು ಹಾಕಿದ್ಲು. ಅತ್ತೆ ಮಹಾದೇವಮ್ಮ ಕೂಡ ಪ್ಲಾನ್ ಪ್ರಕಾರ ನಾಟಕ ಆಡುತ್ತಾ, ಅಯ್ಯೋ ನಾನಿ, ನೀನು ಇಂತಹ ನೀಚ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಮನೆತನದ ಗೌರವ ಮಣ್ಪಾಲಾಯಿತು. ಇಡೀ ಜಗತ್ತೇ ನಾನಿಯನ್ನ ಒಬ್ಬ ವಂಚಕ ತೂ ಅಂತ ಉಳಿದಿದ್ರೆ. ನಾನಿ ಕಣ್ಣೀರು ಹಾಕುತ್ತಾ ಮಲ್ಲಿಕಾಳನ್ನ ನೋಡಿ, ಮಲ್ಲಿಕಾ ನಂಬು, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಅಸಹಾಯಕನಾಗಿ ನುಡಿತಾನೆ. ಲಕ್ಷ್ಮಿ ಮಲ್ಲಿಕಾಳ ಕೈ ಹಿಡಿದು ಹೊರಗೆ ತಳ್ಳಲು ಬಂದ ಭೀಕರ ಕ್ಷಣದಲ್ಲಿ ಮಲ್ಲಿಕಾ ಲಕ್ಷ್ಮಿಯ ಕೈಯನ್ನ ಜೋರಾಗಿ ಕೊಡವಿ ಇಡೀ ಮೀಡಿಯಾ ಕ್ಯಾಮರಾಗಳ ಮುಂಭಾಗದಲ್ಲೇ ನಾನಿಯ ಕೈಯನ್ನ ಅತ್ಯಂತ ಗಟ್ಟಿಯಾಗಿ ಧೈರ್ಯದಿಂದ ಹಿಡಿದುಕೊಂಡ್ಳು. ಅವಳ ಕಣ್ಣುಗಳಲ್ಲಿ ಸೀರಿಯಲ್ನ ಮಹಾನಾಯಕಿಯ ರೌದ್ರಾವತಾರ ಎದ್ದು ಕಾಣಿಸ್ತಿತ್ತು. ಆಕೆ ಲಕ್ಷ್ಮಿಯ ಕಣ್ಣುಗಳನ್ನ ನೇರವಾಗಿ ದಿಟ್ಟಿಸಿ ಇಡೀ ಪ್ರಪಂಚವೇ ಬೆಚ್ಚಿ ಬೀಳುವಂತಹ ಗಾಂಭೀರ್ಯದ ಧ್ವನಿಯಲ್ಲಿ ಗುಡುಗಿದ್ಲು. ಲೇ ಲಕ್ಷ್ಮಿ, ಸಾಕ್ ಮಾಡು ನಿನ್ನ ಚಿಲ್ರೆ ನಾಟಕನ. ನನ್ನ ಗಂಡ ಯಾರು, ಅವ್ರ ಚಾರಿತ್ರ್ಯ ಏನು ಅಂತ ಮಲ್ಲಿಕಾಗ್ ಚೆನ್ನಾಗಿ ಗೊತ್ತು. ನೀನು ಸೃಷ್ಟಿಸಿರೋ ಈ ನಕಲಿ ವಿಡಿಯೋ ಬಾಂಬ್ಗೆ ಇದೇ ಜಗತ್ತಿನ ಮುಂದೆ ನಾನು ಕೊಡೋ ಈ ಒಂದು ಭೀಕರ ಟ್ವಿಸ್ಟ್ ಇದೆಯಲ್ಲ, ಅದರಿಂದ ಇವತ್ತೇ ನೀನು ಜೈಲಿಗೆ ಹೋಗದಿದ್ರೆ ನನ್ನ ಹೆಸರು ಮಲ್ಲಿಕಾನೇ ಅಲ್ಲ ಅಂತ ಸಾರದ್ಲು. ಮಲ್ಲಿಕಾ ಇಡೀ ಮೀಡಿಯಾ ಕ್ಯಾಮರಾಗಳ ಮುಂದೆ ನಾನಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಲಕ್ಷ್ಮಿಗೆ ಮಹಾ ಸವಾಲಾಗ್ದಾಗ ಇಡೀ ಹಾಲ್ನಲ್ಲಿ ನಿಶಬ್ದ ಆವರಿಸ್ತು. ಲಕ್ಷ್ಮಿ ಕೃತಕವಾಗಿ ಜೋರಾಗಿ ನಗುತ್ತಾ, ಏನ್ ಮಲ್ಲಿಕಾ, ಕಣ್ಣೆದುರೇ ಸಾಕ್ಷಿ ಇಟ್ಕೊಂಡು ಇಷ್ಟು ದಿನ ನಿನ್ನ ಗಂಡನ ಆ ಬುದ್ಧಿಯನ್ನು ಮುಚ್ಚಿಡ್ತಿದ್ಯಾ? ಈ ಚಾಟ್ಸು, ಈ ರೆಸಾರ್ಟ್ ವಿಡಿಯೋ ಸುಳ್ಳ? ಇಡೀ ಜಗತ್ತೇ ಇವತ್ತು ನಾನೇ ಮುಖಕ್ಕೆ ತೂ ಅಂತಿದೆ ಅಂತ ದರ್ಪ ತೋರಿಸಿದ್ಲು. ವರದಿಗಾರರು ಕೂಡ ಮೈಕ್ ಮುನ್ನುಗ್ಗಿಸುತ್ತಾ, ಮಲ್ಲಿಕಾ ಅವರೇ, ಸಾಕ್ಷಿ ಇಷ್ಟೊಂದು ಕ್ಲಿಯರ್ ಆಗಿದ್ರು ನೀವೊಬ್ಬ ಅಪರಾಧಿಯನ್ನ ಸಮರ್ಥಿಸ್ಕೊಳ್ತಾ ಇದ್ದೀರಾ ಅಲ್ವಾ ಎಂದು ಪ್ರಶ್ನೆಗಳ ಸುರಿಮಳೆ ಮಾಡಿದ್ರು. ನಾನಿ ಕಣ್ಣೀರು ಹಾಕುತ್ತಾ ಮಲ್ಲಿಕಾಳ ಮುಖ ನೋಡ್ತಾನೆ. ಆದರೆ ಮಲ್ಲಿಕಾ ಮುಖದಲ್ಲಿ ಸಣ್ಣ ಹೆದರಿಕೆಯೂ ಇರಲಿಲ್ಲ. ಆಕೆ ಮಾಧ್ಯಮಗಳ ಕಡೆಗೆ ತಿರುಗಿ ಅತ್ಯಂತ ಗಾಂಭೀರ್ಯದ ಧ್ವನಿಯಲ್ಲಿ ಹೇಳಿದ್ಲು, ಮೀಡಿಯಾದವರೇ, ದಯವಿಟ್ಟು ನಿಮ್ಮ ಕ್ಯಾಮರಾಗಳನ್ನ ನನ್ನ ಫೋನಿನ ಕಡೆಗೆ ತಿರುಗಿಸಿ. ಇವತ್ತು ಜಗತ್ತಿನ ಮುಂದೆ ನ್ಯಾಯ ಸಿಗಬೇಕು ಅಂದರೆ ಅದು ಲಕ್ಷ್ಮಿಗಲ್ಲ, ನನ್ನ ನಿರಪರಾಧಿ ಗಂಡನಿಗೆ ಅಂತ ಹೇಳುತ್ತಾ ತನ್ನ ಐಫೋನ್ ಹೊರಗೆ ತೆಗೆದು ಹಾಲ್ನಲ್ಲಿದ್ದ ದೊಡ್ಡ ಸ್ಮಾರ್ಟ್ ಟಿವಿಗೆ ಕನೆಕ್ಟ್ ಮಾಡಿದ್ಲು. ಟಿವಿ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಪ್ಲೇ ಆಗಲು ಶುರುವಾಯಿತು. ಅದನ್ನು ನೋಡಿದ ತಕ್ಷಣ ಲಕ್ಷ್ಮಿಯ ಮುಖದ ರಕ್ತವೆಲ್ಲ ಕೆಳಗೆ ಹರಿದು ಹೋಯಿತು. ಇಡೀ ದೇಹ ನಡುಗಲು ಆರಂಭಿಸಿತು. ಆ ವಿಡಿಯೋದಲ್ಲಿ 3 ದಿನಗಳ ಹಿಂದೆ ಲಕ್ಷ್ಮಿ ತನ್ನ ಐಫೋನ್ 17 ಹಿಡಿದು ಒಬ್ಬ ಹೆಸರಾಂತ ಸೈಬರ್ ಕ್ರಿಮಿನಲ್ ಮತ್ತು ವಿಡಿಯೋ ಎಡಿಟರ್ ಜೊತೆ ಒಂದು ರಹಸ್ಯ ಕೋಣೆಯಲ್ಲಿ ಕುಳಿತಿರುವುದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಅದರಲ್ಲಿ ಲಕ್ಷ್ಮಿ ಆ ಎಡಿಟರ್ಗೆ ಹೇಳ್ತಿದ್ಲು, ನೋಡು, 3 ವರ್ಷಗಳ ಹಿಂದೆ ನಾನು ಮತ್ತು ನಾನಿ ಬಿಸ್ನೆಸ್ ಮೀಟಿಂಗ್ ಆಗಿ ದುಬೈಗೆ ಹೋಗಿದ್ದಾಗ ತೆಗೆಸ್ಕೊಂಡಿರುವಂತಹ ಒಂದು ಸಾಧಾರಣ ಫೋಟೋಗಳಿವು. ಇವತ್ತಿನ ಲೇಟೆಸ್ಟ್ AI ಟೆಕ್ನಾಲಜಿ ಬಳಸಿ ನಾವಿಬ್ಬರು ಹನಿಮೂನ್ ಬೆಡ್ ಮೇಲಿರೋ ತರಹ ಒಂದು ನಕಲಿ ವಿಡಿಯೋ ರೆಡಿ ಮಾಡು. ನಾನಿಯ ವಾಯ್ಸ್ ಕ್ಲೋನ್ ಮಾಡಿ ನನಗೋಸ್ಕರ ಅವನು ಹಂಬಲಿಸ್ತಾ ಇರೋ ತರಹ ಆಡಿಯೋ ಕ್ರಿಯೇಟ್ ಮಾಡು. ಈ ಒಂದೇ ಹೇಟಿಗೆ ಅವನ ಸಂಸಾರ ಬೀದಿಗೆ ಬರಬೇಕು ಅಂತ ಲಕ್ಷ್ಮಿ ಸ್ವತಃ ದುಡ್ಡು ಕೊಡುತ್ತಿರುವ ದೃಶ್ಯ ನೋಡಿ ಜಗತ್ತಿನ ಮುಂದೆ ಲೈವ್ ಆಗಿ ಪ್ಲೇ ಆಯಿತು. ಇಡೀ ಹಾಲ್ ಸ್ತಬ್ಧವಾಯಿತು. ಮಾಧ್ಯಮದವರು ಆಘಾತದಿಂದ ಲಕ್ಷ್ಮಿಯನ್ನೇ ನೋಡಿದ್ರು. ನಾನಿ ಬಿಡುಗಡೆಯ ನಿಟ್ಟುಸಿರು ಬಿಟ್ರೆ ಅತ್ತೆ ಮಹಾದೇವಮ್ಮ ತಾನು ಸಿಕ್ಕು ಬೀಳಬಹುದು ಅನ್ನೋ ಭಯದಿಂದ ಸೋಫಾ ಹಿಡಿದು ಕುಳಿತೇ ಬಿಟ್ರು.
ಮಲ್ಲಿಕಾ ಲಕ್ಷ್ಮಿ ಹತ್ತಿರ ಬಂದು ಸಿಂಹಿಣಿಯಂತೆ ಗರ್ಜಿಸಿದ್ಲು. "ಏನಮ್ಮ ಲಕ್ಷ್ಮಿ, ನೀನು ಸಾಕ್ಷಿ ಅಂತ ತೋರಿಸಿದ ಆ ವಿಡಿಯೋದ ಡಿಜಿಟಲ್ ಟೈಮ್ ಸ್ಟಾಪ್ IP ಅಡ್ರೆಸ್ಸನ್ನು ನಾನು ಸೈಬರ್ ಟೀಮ್ಗೆ ಈಗಾಗಲೇ ಟ್ರ್ಯಾಕ್ ಮಾಡಿದ್ದೆ. ನೀನು ಬಳಸಿದ್ದು iPhone 17 ಇರ್ಬೋದು, ಆದರೆ ಆ ಫೋನಿನ ಡಿಜಿಟಲ್ ಸಿಗ್ನೇಚರನ್ನು ಕ್ರೈಮನ್ನು ಮುಚ್ಚಿಡೋಕ್ಕಾಗಲಿಲ್ಲ. ಆ ಮಲ್ಲಿಕಾ ಕೇವಲ ಹಳ್ಳಿಯಿಂದ ಬಂದವಳಲ್ಲ, ನಿನ್ನ ತರಹದ ಹೆಣ್ಣು ಹಾವುಗಳ ವಿಷವನ್ನು ಹೇಗೆ ಇಳಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿರೋ ಗಂಡನ ಹೆಂಡತಿ" ಅಂತ ಚಾಟಿ ಏಟಿನಂತಹ ಕೌಂಟರನ್ನು ಕೊಡ್ತಾಳೆ. ತಕ್ಷಣವೇ ಮಲ್ಲಿಕಾ ಸನ್ನೆ ಮಾಡ್ತಿದ್ದಂತೆ ಮನೆಯ ಗೇಟ್ ಒಳಗೆ ಸೈರನ್ ಸೌಂಡ್ ಮಾಡುತ್ತಾ ಪೊಲೀಸ್ ಜೀಪ್ ಬಂದು ನಿಂತಿತ್ತು. ಕಮಿಷನರ್ ಮತ್ತು ಲೇಡಿ ಕಾನ್ಸ್ಟೇಬಲ್ ಒಳಗೆ ನುಗ್ತಾರೆ. ಕಮಿಷನರ್ ಲಕ್ಷ್ಮಿಯ ಕಡೆ ತಿರುಗಿ, "ಲಕ್ಷ್ಮಿ ಒಬ್ಬ ಪ್ರತಿಷ್ಠಿತ ಉದ್ಯಮಿಯ ಚಾರಿತ್ರ್ಯ ಹರಣ ಮಾಡಲು ನಕಲಿ ಡೀಪ್ಫೇಕ್ ವಿಡಿಯೋ ಸೃಷ್ಟಿಸಿದ ಅಪರಾಧಕ್ಕಾಗಿ ಮತ್ತು ಇವತ್ತು ಸೈಬರ್ ಕ್ರೈಮ್ ಕಾಯ್ದೆಯಡಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ವಿ" ಅಂತ ಆರ್ಡರ್ ಕೂಡ ಮಾಡ್ತಾರೆ. ಲೇಡಿ ಕಾನ್ಸ್ಟೇಬಲ್ ಲಕ್ಷ್ಮಿಯ ಕೈಗೆ ಬೇಡಿ ತೋಡಿಸಿದಾಗ ಆಕೆ ಹಲ್ಲು ಕಚ್ಚುತ್ತಾ ಮಲ್ಲಿಕಾಳ ಕಡೆಗೆ ದ್ವೇಷದ ಕಣ್ಣುಗಳಿಂದ ನೋಡುತ್ತಾ, "ಮಲ್ಲಿಕಾ, ಇವತ್ತು ನೀನು ಗೆದ್ದಿರಬಹುದು, ಆದರೆ ಈ ಲಕ್ಷ್ಮಿ ಮರಳಿನ ಜರಡಿಯಿಂದ ಜಾರಿ ಬರೋ ಹಾವಿನ ತರಹ. ಜೈಲಿನಿಂದ ಹೊರಗೆ ಬಂದ ತಕ್ಷಣ ನಿನ್ನ ಪ್ರಾಣ ತೆಗಿತೀನಿ" ಅಂತ ಕಿರುಚಾಡುತ್ತಾ ಜೈಲಿನ ಕಡೆಗೆ ಹೊರಟ್ಲು. ಮಾಧ್ಯಮದವರೆಲ್ಲ ನಾನಿಗೆ ಕ್ಷಮೆ ಕೇಳಿ ಕ್ಯಾಮ್ರಾ ಆಫ್ ಮಾಡಿ ಓಡೋಗ್ತಾರೆ. ಮನೆಯಲ್ಲಿ ಎಲ್ಲರೂ ಹೋದ ನಂತರ ನಾನಿ ಭಾವುಕವಾಗಿ ಮಲ್ಲಿಕಾಳ ಎದುರು ಬಂದು ನಿಂತ್ಕೊಳ್ತಾರೆ. ಅವನ ಕಣ್ಣುಗಳಲ್ಲಿ ಕೃತಜ್ಞತೆಯ ಕಣ್ಣೀರಿತ್ತು. ಇಡೀ ಜಗತ್ತೇ ತನ್ನನ್ನು ಅನುಮಾನಿಸಿದಾಗ ತನ್ನ ಹೆಂಡತಿ ತನ್ನ ಬೆನ್ನ ಹಿಂದೆ ಬಂಡಿಯಂತೆ ನಿಂತು ತನ್ನ ಗೌರವ ಉಳಿಸಿದ್ದಾಳೆ ಅನ್ನೋ ಹೆಮ್ಮೆ ಅವನಲ್ಲಿ ಮೂಡ್ತು. ನಾನಿ ಮೆಲ್ಲನೆ ಮಲ್ಲಿಕಾಳ ಎರಡೂ ಕೈಗಳನ್ನು ತೆಗೆದುಕೊಂಡ. ಮಲೆನಾಡಿನ ತಂಗಾಳಿ ಬೀಸ್ತಿದ್ದ ಹಾಲ್ನಲ್ಲಿ ಅವಳ ಕಣ್ಣುಗಳನ್ನೇ ನೋಡುತ್ತಾ ಹೇಳ್ತಾನೆ, "ಮಲ್ಲಿಕಾ, ಇವತ್ತು ನೀನು ಬರೀ ನನ್ನ ಮಾನ ಉಳಿಸಿಲ್ಲ, ನನ್ನ ಜೀವ ಉಳಿಸಿದ್ಯಾ. ನಾನು ಇಡೀ ಜಗತ್ತಿಗೆ ಬಿಲಿಯನ್ ಇರ್ಬೋದು, ಆದರೆ ಇವತ್ತಿನಿಂದ ನಾನು ನಿನ್ನ ಪ್ರೀತಿಯ ಭಿಕ್ಷುಕ. ಐ ಆಮ್ ರಿಯಲಿ ಸಾರಿ ಮಲ್ಲಿಕಾ, ನಿನ್ನನ್ನು ಲೈಫ್ ಲಾಂಗ್ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತೀನಿ" ಅಂತ ಅವಳ ಹಣೆಗೆ ಒಂದು ಪ್ರೀತಿಯ ಹೂಮುತ್ತನ್ನು ಇಟ್ಟಿದ್ದ. ಮತ್ತೊಮ್ಮೆ ಅವಳನ್ನು ತನ್ನ ಎದೆಗೆ ಗಟ್ಟಿಯಾಗಿ ಅಪ್ಕೊಂಡಿದ್ದ. ತೋಟದ ಅಡಿಕೆ ಮರಗಳ ಸದ್ದಿನ ನಡುವೆ ಇಬ್ಬರ ಪ್ರೀತಿ ಈಗಲೂ ಮುಗಿಲು ಮುಟ್ಟಿತ್ತು. ಮರೆಯಲ್ಲಿ ನಿಂತಿದ್ದ ಅತ್ತೆ ಮಹದೇವಮ್ಮಳ ಕಣ್ಣುಗಳಲ್ಲಿ ಲಕ್ಷ್ಮಿ ಹೋದ ಮೇಲೂ ದ್ವೇಷದ ಕಿಡಿ ಆರಲಿಲ್ಲ. ಆಕೆ ಮನಸ್ಸಿನಲ್ಲೇ ಅಂದ್ಕೊಂಡ್ಳು, "ಲಕ್ಷ್ಮಿ ಸೋತಿರಬಹುದು, ಆದರೆ ನಾನು ಸೋತಿಲ್ಲ ಮಲ್ಲಿಕಾ. ನನ್ನ ಮಗ ಇವತ್ತು ಸಂಪೂರ್ಣವಾಗಿ ನಿನಗೆ ದಾಸನಾಗಿದ್ದಾನೆ. ನಾಳೆಯಿಂದ ಈ ಮನೆಗೂ ಸೊಸೆಗೂ ಅತ್ತೆಗೂ ನಡೆಯೋ ಈ ಅಸಲಿ ಮಹಾಭಾರತ ಇದೆಯಲ್ಲ, ಅದರಲ್ಲಿ ನಿನ್ನ ಸ್ವಾಭಿಮಾನದ ಕತ್ತು ಇಸ್ಕದಿದ್ರೆ ನನ್ನ ಹೆಸರು ರಾಜಮಾತೆ ಮಹದೇವಮ್ಮ ಅಲ್ಲ." ಲಕ್ಷ್ಮಿ ಪೊಲೀಸರ ಜೀಪ್ ಹತ್ತಿ ಜೈಲಿನ ಕಡೆಗೆ ಮುಖ ಮಾಡಿದ ಮೇಲೆ ನಾನಿಯ ಅರಮನೆಯಂತಿದ್ದ ಮನೆಯಲ್ಲಿದ್ದ ಕಗ್ಗತ್ತಲು ಕರಗೋಯ್ತು. ಇಡೀ ಹೈದರಾಬಾದ್ ಮತ್ತು ಮಲೆನಾಡಿನ ಉದ್ಯಮ ಲೋಕ ಮಲ್ಲಿಕಾಳ ಚಾಕಚಕ್ಯತೆಯನ್ನು, ಅವಳ ಗಂಡ ಬೆನ್ನಿಗೆ ನಿಂತ ಧೀರತನವನ್ನು ಕೊಂಡಾಡ್ತಾರೆ. ಅವತ್ತು ರಾತ್ರಿ ಮಲೆನಾಡಿನ ಆಕಾಶದಲ್ಲಿ ಹಾಲಿನಂತಹ ಬೆಣ್ಣೆ ಬೆಳಕು ಬಿದ್ದಿತ್ತು. ಅಡಿಕೆ ತೋಟದ ಸಾಲು ಮರಗಳ ನಡುವಿನಲ್ಲಿ ಬೀಸ್ತಿದ್ದ ತಂಗಾಳಿ ಇಡೀ ವಾತಾವರಣಕ್ಕೆ ಮಲ್ಲಿಗೆ ಸುಗಂಧವನ್ನೇ ತರುತ್ತಿತ್ತು. ನಾನಿ ಮತ್ತು ಮಲ್ಲಿಕಾ ರೂಮ್ನ ಬಾಲ್ಕನಿಯಲ್ಲಿ ನಿಂತಿದ್ರು. ಮಲ್ಲಿಕಾ ತಲೆಗೂದಲನ್ನು ಸಡಿಲವಾಗಿ ಬಿಟ್ಟು ಆಕಾಶದ ಚಂದ್ರನನ್ನು ನೋಡುತ್ತಾ ನಿಂತಿದ್ದಾಗ ನಾನಿ ಮೆಲ್ಲನೆ ಅವಳ ಹಿಂಬದಿಯಿಂದ ಬಂದು ಅವಳ ಮುದ್ದಾದ ಸೊಂಟಕ್ಕೆ ತನ್ನ ಕೈಗಳನ್ನು ಬಳಸಿ ಗಟ್ಟಿಯಾಗಿ ಅಪ್ಕೊಳ್ತಾನೆ. ನಾನಿಯ ಈ ಹಠಾತ್ ಪ್ರೇಮದ ಸ್ಪರ್ಶಕ್ಕೆ ಮಲ್ಲಿಕಾಳಿಗೆ ಒಂದು ರೀತಿ ಕರೆಂಟ್ ಪಾಸ್ ಆದಾಗ ಆಗುತ್ತೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಕತೆ ಇಷ್ಟ ಆಗಿದ್ರೆ ಹೈಪ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ, ತುಂಬ ಜನಕ್ಕೆ ತಲುಪುತ್ತೆ ಅಂತ. ಹಾಗೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.